ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮದ್ರಾಸ್ ಹೈಕೋರ್ಟ್ ಜಸ್ಟಿಸ್ ಸ್ವಾಮಿನಾಥನ್ ಅವರಿಗೆ DMK ಸರ್ಕಾರಕ್ಕೆ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಇಂಪೀಚ್ಮೆಂಟ್ ಮಾಡ್ತೀವಿ ಅಂತ ಹೊರಟಿರುವಂತಹ ಕೈಕೂಟ ತೀವ್ರ ಹಿನ್ನಡೆ ಅನುಭವಿಸೋದಕ್ಕೆ ಬಹುತೇಕ ಈಗ ಮುಹೂರ್ತ ಫಿಕ್ಸ್ ಆಗ್ತಿದೆ. ಇಂಪೀಚ್ಮೆಂಟ್ ಪ್ರಾಸೆಸ್ಗೆ ಸಂಬಂಧಪಟ್ಟಂತೆ ಆಗ್ತಿರೋ ಬೆಳವಣಿಗೆ ಇತ್ತ ಮದ್ರಾಸ್ ಹೈಕೋರ್ಟ್ನಲ್ಲಿ ಬಹಳ ಆಘಾತಕಾರಿ ವಿಚಾರವೊಂದು ಈಗ ತೆರೆದುಕೊಳ್ತಾ ಇದೆ. ನೋಡ್ತಾ ಹೋಗೋಣ. DMK ಸರ್ಕಾರ ಏನು ಮಾಡಿತ್ತು, ಜಸ್ಟಿಸ್ ಸ್ವಾಮಿನಾಥನ್ ಅವರು ಅದಕ್ಕೆ ಏನು ಮಾಡಿದ್ದಾರೆ, ಮಾಹಿತಿನ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಒಂದು ಕಡೆ ಇಂಪೀಚ್ಮೆಂಟ್ ಪ್ರಾಸೆಸ್ ಏನು ಆಗಬೇಕು, ಅವರ ಮಹಾಭಿಯೋಗ ಆಗಬೇಕು, ಪದಚ್ಯುತಿ ಆಗಬೇಕು ಅಂತ 100ಕ್ಕೂ ಹೆಚ್ಚು MPಗಳು ಸೇರಿಕೊಂಡು ಸ್ಪೀಕರ್ ಮೊರೆ ಹೋಗಿದ್ದಾರಲ್ಲ, ಅದನ್ನು ಆ ಪ್ರಾಸೆಸ್ ನಾನೀಗ ಪರಿಶೀಲಿಸ್ತಾ ಇದ್ದೀನಿ. ಅಂದರೆ ಅವ್ರು ಕೊಟ್ಟಿರೋ ದೂರಿನ ಆಧಾರದ ಮೇಲೆ ಏನೇನು ಮುಂದೆ ಪ್ರಕ್ರಿಯೆ ಇರುತ್ತೆ, ಜುಡಿಷಿಯಲ್ ಕಮಿಟಿ ಮಾಡ್ತಾರೆ, ಆ ಬಗ್ಗೆ ನಾನು ಕೆಲಸ ಶುರು ಮಾಡ್ತೀನಿ ಈಗ ಅಂತ ಹೇಳಿದ್ದಾರೆ. ಅದರಲ್ಲಿ ಪಾಸಾ ಫೇಲಾ ಆ ಬಗ್ಗೆ ಎಕ್ಸ್ಪರ್ಟ್ಗಳು ಏನು ಹೇಳ್ತಿದ್ದಾರೆ ಅದನ್ನು ನೋಡೋಣ. ಏನಾಗ್ತಿದೆ ಸಂಸತ್ ಅಧಿವೇಶನಕ್ಕೆ ಸಂಬಂಧಪಟ್ಟಂತೆ ಈ ಅವಧಿಯಲ್ಲಿಯೇ ಪ್ರೆಸಿಡೆಂಟ್ ಅದನ್ನು ಓಕೆ ಮಾಡಬೇಕಾಗತ್ತೆ. ಅದು ಒಂದು ಕಡೆ ಅಲ್ವಾ, ಅಲ್ಲಿಗೆ ಹೋಗೋಣ. ಅದಕ್ಕಿಂತ ಮುಂಚೆ ನೋಡಿ, ಸ್ವಾಮಿನಾಥನ್ ಅವರು, ಜಸ್ಟಿಸ್ ಸ್ವಾಮಿನಾಥನ್ ಅವರು, ಮದ್ರಾಸ್ ಹೈಕೋರ್ಟ್ ಜಡ್ಜ್, DMK ಸರ್ಕಾರಕ್ಕೆ ಶಾಕ್ ಕೊಟ್ಟಿದ್ದಾರೆ. ಒಂದು ಕಡೆ DMK ಸರ್ಕಾರದ ನಿಲುವನ್ನು ನೋಡಿ, ಇದು ದೇಶವ್ಯಾಪಿ ಜನ ನೋಡಲೇಬೇಕಾದಂಥ ಒಂದು ಬೆಳವಣಿಗೆ. ಈ ಎರಡು ಕೇಸ್ಗಳನ್ನು ಕಂಪೇರ್ ಮಾಡಿ ನೋಡಿಬಿಟ್ರೆ ಈ ದೇಶದಲ್ಲಿ ಏನಾಗ್ತಿದೆ ಅನ್ನೋದು ಗೊತ್ತಾಗುತ್ತೆ. ಒಂದು ಕಡೆ ಜಟಾಪಟಿ ಆಗ್ತಿರೋದು ಯಾಕೆ, ಜಡ್ಜ್ ಕಿತ್ತೆಸಿಬೇಕು ಅಂತ ಮಹಾಭಿಯೋಗದ ಮೊರೆ ಹೋಗಿದ್ದು ಯಾಕೆ, ಇವರು ಹಿಂದೂಗಳ ನಂಬಿಕೆ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಲು, 100 ವರ್ಷಗಳ ಇತಿಹಾಸ ಇರುವಂತಹ ಆ ಜಾಗದಲ್ಲಿ ನಾವು ದೀಪ ಹಚ್ಚಬೇಕು ಅಂತ ಕೇಳ್ತಿದ್ದಾರೆ. ದರ್ಗಾದ ಎದುರು, ಅಂದರೆ ದರ್ಗಾದ ಮುಂದೆ ಅಲ್ಲ, ಅದು 3 ಕಿಲೋಮೀಟರ್ ದೂರದಲ್ಲಿದೆ, ದರ್ಗಾದಿಂದ ಹತ್ತಿರದಲ್ಲಿರುವಂಥ ಜಾಗ ಅಂತ. ಬಟ್ DMK ಏನು ಹೇಳ್ತು, ಇಲ್ಲ ಕಾಂಟ್ರವರ್ಸಿ ಆಗತ್ತೆ, ಮುಸಲ್ಮಾನರು ಸಿಡಿದೆದ್ದು ಆಮೇಲೆ ಶಾಂತಿ ಹಾಳಾಗತ್ತೆ, ಸುಮ್ಮನೆ ಜಟಾಪಟಿ ಕಾರಣ ಆಗತ್ತೆ, ಮೊದಲು ಎಲ್ಲಿ ಹಚ್ತಾ ಇದ್ರು ಅಲ್ಲೇ ಹಚ್ಚಿ ಅಂತ ಹಠ ಮಾಡ್ತಿದ್ಯಲ್ವಾ. ಆದರೆ ದೀಪ ಹಚ್ಚೋಕೆ ಮದ್ರಾಸ್ ಹೈಕೋರ್ಟ್ ಅಲೋ ಮಾಡ್ತು. ಆ ಜಡ್ಜ್ಮೆಂಟನ್ನು ಉಲ್ಲಂಘಿಸಿ, ಧಿಕ್ಕರಿಸಿ, ಲಾ ಆ್ಯಂಡ್ ಆರ್ಡರ್ ನೆಪ ಹೇಳಿ ನ್ಯಾಯಾಂಗ ನಿಂದನೆಗೆ ಈಗ ಗುರಿಪಟ್ಟಿದೆ ಸರ್ಕಾರ. ಈಗ ನ್ಯಾಯಾಂಗ ನಿಂದನೆಯ ಛೀಮಾರಿಗೆ ಒಳಗಾಗಿದೆ. ಅದರ ಪರಿಣಾಮ ಅನುಭವಿಸಲೇಬೇಕಾಗತ್ತೆ ಅಲ್ಲ. ಇದರ ಜೊತೆಗೆ, ಈ ಕೇಸ್ ಜೊತೆಗೆ ಇನ್ನೊಂದು ಕೇಸ್ ನೋಡಿ, ದಿಂಡಿಗಲ್ ಡಿಸ್ಟ್ರಿಕ್ಟಲ್ಲಿ ಅಲಮರತುಪಟ್ಟಿ ಅಂತ ಒಂದು ಹಳ್ಳಿ, ದಿಂಡಿಗಲ್ ಡಿಸ್ಟ್ರಿಕ್ಟ್ ಅಲಮರತುಪಟ್ಟಿ ಅನ್ನುವಂಥ ಹಳ್ಳಿಯಲ್ಲಿ ಚರ್ಚ್ ಕನ್ಸ್ಟ್ರಕ್ಷನ್ನು ಅದು ಇಲ್ಲೀಗಲ್ ಆಗಿ ನಡೀತಿರುತ್ತೆ. ಆ ಲ್ಯಾಂಡು ಪರ್ಮಿಷನ್ ಇಲ್ಲದೆ ಇಲ್ಲೀಗಲ್ ಆಗಿ ಒಂದು ಚರ್ಚ್ ಕನ್ಸ್ಟ್ರಕ್ಷನ್ ನಡೀತಾ ಇರುತ್ತೆ ದಿಂಡಿಗಲ್ ಡಿಸ್ಟ್ರಿಕ್ಟ್ನ ಈ ಜಾಗದಲ್ಲಿ. ಆ ಬಗ್ಗೆ ಅಫಿಷಿಯಲ್ಸೇ ಇದು ಇಲ್ಲೀಗಲ್ ಅನ್ನೋದನ್ನು ಖಚಿತಪಡಿಸಿರ್ತಾರೆ. ಆದರೂ ನ್ಯಾಯ ಕೊಡಿಸೋದಕ್ಕೆ ಅಧಿಕಾರಿಗಳಿಂದ ಆಗಿರಲ್ಲ. ಹಾಗಾಗಿ ಅಲ್ಲಿ ಪಾಪ ನೊಂದವರೊಬ್ಬರು ಕೋರ್ಟ್ಗೆ ಹೋಗ್ತಾರೆ. ಮದ್ರಾಸ್ ಹೈಕೋರ್ಟ್ಗೆ ಈ ಕೇಸ್ ಬರುತ್ತೆ. ಇಲ್ಲೀಗಲ್ ಅಂತ ನಿಮಗೂ ಗೊತ್ತು, ಡಾಕ್ಯುಮೆಂಟ್ಸ್ ಕಂಪ್ಲೀಟ್ ಆಗಿ ಹೇಳ್ತಿದೆ, ಚರ್ಚ್ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಿರೋದು ಕಂಪ್ಲೀಟ್ ಆಗಿದ್ದು ರಾಂಗ್ ಅಂತ ಇಂಜಂಕ್ಷನ್ ಆರ್ಡರ್ ಕೊಟ್ಟಿರುತ್ತೆ ಕೋರ್ಟ್. ಅದನ್ನ ನಿಲ್ಲಿಸಬೇಕು ಅಂತ, ಅಂದರೆ ಕನ್ಸ್ಟ್ರಕ್ಷನ್ ಅಲ್ಲಿ ಚರ್ಚ್ ಆಗ್ತಿರೋದು ನಿಲ್ಲಿಸಬೇಕು ಅಂತ ಅಕ್ಟೋಬರ್ 2025, 2 ತಿಂಗಳ ಹಿಂದೆ ಜಡ್ಜ್ಮೆಂಟ್ ಆಗುತ್ತೆ ಕೋರ್ಟಿಂದ. ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ಕಂಪ್ಲೀಟ್ಲಿ ಅದು ಇಲ್ಲೀಗಲ್ ಅಂತ ಕೋರ್ಟೇ ಸ್ಪಷ್ಟಪಡಿಸತ್ತೆ. ಅಲ್ಲಿನ ಅಧಿಕಾರಿಗಳು, ಅಂದರೆ ಸರ್ಕಾರ ಏನು ಮಾಡಬೇಕಿತ್ತು, ಅಲ್ಲಿನ ಲೋಕಲ್ ಅಥಾರಿಟಿ ಅದನ್ನು ತಡಿಬೇಕಿತ್ತು. ಆದರೆ ಕಂಟಿನ್ಯೂ ಆಗಿದೆ ನೋಡಿ. ಎಂಥ 2 ಬೆಳವಣಿಗೆಗಳು ಅಂತ. ಕೋರ್ಟ್ ಆರ್ಡರನ್ನು ಧಿಕ್ಕರಿಸಿ ದೀಪ ಹಚ್ಚಕ್ಕೆ ಬಿಡಲ್ಲ ಇವರು. ಹಿಂದೂಗಳ ಭಾವನೆಯನ್ನು ನೋಯಿಸೋದಕ್ಕೆ ಕೋರ್ಟನ್ನು ಧಿಕ್ಕರಿಸ್ತಾರೆ. ಮತ್ತೊಂದು ಕಡೆ ಕ್ರಿಶ್ಚಿಯನ್ರ ಚರ್ಚು ಇಲ್ಲೀಗಲ್ ಆಗಿ ನಡೀತಿದೆ, ನಿಲ್ಲಿಸಿ ಅಂದರೆ ಅವ್ರ ಭಾವನೆಗೆ ನೋವಾಗತ್ತೆ ಅಂತ ಕೋರ್ಟ್ ಆರ್ಡರನ್ನು ಧಿಕ್ಕರಿಸಿದ್ದಾರೆ. ಕಂಟಿನ್ಯೂ ಆಗಿದೆ. ಚರ್ಚ್ ಕನ್ಸ್ಟ್ರಕ್ಷನ್ ಅನ್ನು ತಡೆದಿಲ್ಲ ಸರ್ಕಾರ. ಅಲ್ಲಿನ ಅಥಾರಿಟಿ ಯಾರು ಬರ್ತಾರಲ್ವಾ, ಸಂಬಂಧಪಟ್ಟ ಜಿಲ್ಲಾಡಳಿತನೋ DC-ನೋ ಸಂಬಂಧಪಟ್ಟವ್ರು ಅದನ್ನು ತಡೆದಿಲ್ಲ. ಕಂಟಿನ್ಯೂ ಆಗಿದೆ. ಈಗ ಸ್ವಾಮಿನಾಥನ್ ಅವರು ಇದೆರಡೂ ಕೇಸನ್ನು ಎತ್ಕೊಂಡಿದ್ದಾರೆ. ಅಂದರೆ ನ್ಯಾಯಾಂಗ ನಿಂದನೆ ಅಂತ ಅರ್ಜಿ ಸಲ್ಲಿಕೆ ಆಗಿದೆ. 2 ಕೇಸಲ್ಲೂ ನ್ಯಾಯಾಂಗ ನಿಂದನೆ. ಒಂದು ಹಿಂದೂಗಳಿಗೆ ನೋಯಿಸೋದಕ್ಕೆ ನ್ಯಾಯಾಂಗ ನಿಂದನೆ, ಆಕ್ರೋಶ ಎದ್ದಿರೋದು. ಮತ್ತೊಂದು ಕಡೆ ಕ್ರಿಶ್ಚಿಯನ್ರಿಗೆ ನೋವಾಗಕ್ಕೆ ಬಿಡಬಾರ್ದು ಅಂತ ಹೈಕೋರ್ಟ್ ಆರ್ಡರ್ನ ಧಿಕ್ಕರಿಸಿರೋದು. ನೋಡಿ ಹೇಗಿದೆ ಅಂತ 2 ಬೆಳವಣಿಗೆಗಳು. ಸೊ ಲೋಕಲ್ ಅಫಿಷಿಯಲ್ಸು ಏನು ಆರ್ಡರ್ ಕೊಟ್ಟಿದೆ ಅದನ್ನು ಹೆಂಗೆ ಧಿಕ್ಕರಿಸಿದ್ದಾರೆ.
ಏನು ಆನ್ಸರ್ ಕೊಡ್ತಿದ್ದಾರೆ ಅಂದರೆ, ಈಗ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗತ್ತೆ ಅಲ್ಲಿ ಚರ್ಚ್ ಕಟ್ಟೋದನ್ನು ನಾವು ನಿಲ್ಲಿಸಿದ್ರೆ ಅಂತ. ಸೊ ಇವ್ರು ಎರಡೂ ಕೇಸಲ್ಲೂ ಕೊಡ್ತಿರೋ ರೀಸನ್ನೇ ಇದು, ಲಾ ಆ್ಯಂಡ್ ಆರ್ಡರು. ಅಲ್ಲಿ ದೀಪ ಹಚ್ಚಿದ್ರೆ, ಹಿಂದೂಗಳ ದೀಪ ಹಚ್ಚಿದ್ರೆ ಶಾಂತಿ ಕದಡುವ ಕೆಲಸ ಆಗುತ್ತೆ, ಅದನ್ನು ತಡಿದೇ ಇದ್ರೆ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ ಚರ್ಚ್ ಕಟ್ಟೋದು ಇಲ್ಲೀಗಲ್ ಆಗಿರುವಂಥ ಚರ್ಚನ್ನು ಅಫಿಷಿಯಲ್ಸೇ ಒಪ್ಕೊಂಡಿದ್ದಾರೆ ಕೋರ್ಟ್ಗೆ ಹೋಗೋಕ್ಕಿಂತ ಮುಂಚೆನೆ. ಅದನ್ನು ಕಟ್ಟೋದನ್ನು ನಾವು ತಡೆದ್ರೆ ಗಲಾಟೆ ಆಗುತ್ತೆ, ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ. ಸೊ ಎರಡೂ ಕಡೆನೂ ಕೋರ್ಟ್ಗೆ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ ಅಂತ ಸೆಡ್ ಹೊಡೆದಿದೆ DMK ಸರ್ಕಾರ, ಅಲ್ಲಿನ ಅಥಾರಿಟಿ. ಸ್ವಾಮಿನಾಥನ್ ಅವರು ತರಾಟೆಗೆ ತೊಗೊಂಡಿದ್ದಾರೆ. ಏನು ಅಂದ್ಕೊಂಡಿದ್ದೀರಿ ಕೋರ್ಟನ್ನು? ನನಗೆ ಸಾಕಾಗೋಗಿದೆ. ಯಾವ ಕೇಸಲ್ಲಿ ನಾನು ಹೇಳಲಿ ನಿಮಗೆ, ಕೋರ್ಟ್ ಕೊಟ್ಟ ಆರ್ಡ್ರನ್ನು ಈ ರೀತಿ ಧಿಕ್ಕರಿಸ್ತೀರಿ ಅಂದರೆ ಅಧಿಕಾರಿಗೆ ತರಾಟೆಗೆ ತೊಗೊಂಡಿರೋದು. ಒಂದು ಕಡೆ ಕಾರ್ತಿಕೇಯ ದೀಪ ಸಂಬಂಧಪಟ್ಟಂತೆ ಚೀಫ್ ಸೆಕ್ರೆಟರಿಗೆ, ಮತ್ತೊಂದು ಕಡೆ ಪೊಲೀಸ್ ಲಾ ಆ್ಯಂಡ್ ಆರ್ಡರ್ ವಿಭಾಗದ ಮುಖ್ಯಸ್ಥರಿಗೆ ತರಾಟೆಗೆ ತಗೊಂಡಿದ್ದಾರೆ ಸ್ವಾಮಿನಾಥನ್ ಅವರು. ಏನಂದ್ಕೊಂಡಿದ್ದೀರಿ ನೀವು? ಕೋರ್ಟು ಆರ್ಡರ್ ಕೊಡುತ್ತೆ ಅಂದರೆ ನೀವು ಕಾನೂನು ಸುವ್ಯವಸ್ಥೆ ಭಂಗ ಆಗತ್ತೆ ಅಂತ ಕೋರ್ಟ್ ಆರ್ಡರನ್ನು ಧಿಕ್ಕರಿಸೋದಿಕ್ಕಾಗತ್ತಾ? ಈಗ ಡೆಡ್ ಲೈನ್ ಹಾಕಿದ್ದಾರೆ, ವಿಚಾರಣೆಯನ್ನು ಮುಂದೂಡಿಕೆ ಮಾಡಿ ಡೆಡ್ ಲೈನ್ ಹಾಕಿದ್ದಾರೆ. ಆ್ಯಕ್ಷನ್ ತಗೊಳ್ತಿರೋ ಇಲ್ವೋ? ಎರಡೂ ಕಡೆ ಆ್ಯಕ್ಷನ್ ಆಗಬೇಕು. ಒಂದು ಕಡೆ ದೀಪ ಹಚ್ಚಬೇಕು ಅಂತ ಹೊರಟಿದ್ದಾರೆ ಸುಬ್ರಹ್ಮಣ್ಯ ಭಕ್ತರು, ಅದಕ್ಕೆ ಅಲೋ ಮಾಡ್ತಿಲ್ಲ. ಅದನ್ನು ಸುಗಮವಾಗಿ ನಡೆಸ್ಕೊಡಿ. ಇಲ್ಲಿ ಕ್ರಿಶ್ಚಿಯನ್ರು ಕಟ್ತಾ ಇರುವಂಥ ಚರ್ಚ್ ಇಲ್ಲೀಗಲ್, ಡಾಕ್ಯುಮೆಂಟ್ಸ್ ಹೇಳ್ತಿದೆ, ಅಫಿಷಿಯಲ್ಸ್ ಒಪ್ಕೊಂಡಿದ್ದಾರೆ. ಅದನ್ನು ಮೊದಲು ನಿಲ್ಲಿಸಿ, ಎರಡೂ ಆ್ಯಕ್ಷನ್ ಆಗಬೇಕು ಅನ್ನುವಂಥ ಆಕ್ರೋಶ ಎದ್ದಿದೆ. ಕೋರ್ಟ್ ಕೂಡ ಚಾಟಿ ಬೀಸಿದೆ. ಈಗ ಆ್ಯಕ್ಷನ್ ತಗೊಳ್ಳಿ, ಡೆಡ್ ಲೈನ್ ಕೊಟ್ಟಿದ್ದಾರೆ. ಏನು ಅಂದ್ಕೊಂಡಿದ್ದೀರಿ ನೀವು? ಬೇಕಾಬಿಟ್ಟಿಯಾಗಿ ನಿಮಗೆ ಮನಸ್ಸೋ ಇಚ್ಛೆ ಏನು ಬೇಕಾದರೂ ಮಾಡಬಹುದಾ? ಹಾಗಾದರೆ ಕಾನೂನು ಆದೇಶವನ್ನು ಯಾವ ಸಂದರ್ಭಗಳಲ್ಲಿ ಪಾಲನೆ ಮಾಡೋಕ್ಕಾಗಲ್ಲ? ಅದು ಸ್ಟೇ ಆಗಿದೆ, ಕೋರ್ಟ್ ಆರ್ಡರ್ ಕೊಟ್ಟಿರುತ್ತೆ, ಆದರೂ ಅದು ಪಾಲಿಸೋಕ್ಕಾಗಲ್ಲ ಅಂದರೆ ಅದು ಸ್ಟೇ ಆಗಿರಬೇಕು. ಹೈಯರ್ ಕೋರ್ಟ್ಗೆ ಹೋಗಿ ಇಲ್ಲಿ ಸುಪ್ರೀಂ ಕೋರ್ಟಲ್ಲಿ ಜಡ್ಜ್ಮೆಂಟ್ ಬರೋ ತನಕ ಅಲ್ಲಿ ಯಥಾಸ್ಥಿತಿಯಲ್ಲಿ ಇರಲಿ, ಅದು ಸ್ಟೇ ಮಾಡೋ ರೀತಿಯಲ್ಲಿ ಆ ರೀತಿ ಆಗಿರಬೇಕು. ಏನೋ ಒಂದು ಅಂಥ ಸಂದರ್ಭದಲ್ಲಿ ಮಾತ್ರ ಅದಕ್ಕೆ ಎಕ್ಸೆಪ್ಷನ್ ಇರುತ್ತೆ. ಅದನ್ನು ಹೊರತುಪಡಿಸಿದಂತೆ ಕೋರ್ಟ್ ಆರ್ಡರನ್ನು ನೀವು ಪಾಲಿಸದೇ ಇದ್ದರೆ ಅದರ ಸೂಕ್ತವಾದ ಪರಿಣಾಮ ಎದುರಿಸಬೇಕಾಗತ್ತೆ. ನೀವು ನೆನಪಿಟ್ಕೊಳ್ಳಿ ಅಂತ DMKಗೆ ಎಚ್ಚರಿಕೆಯನ್ನು ಕೊಟ್ಟು ಸ್ವಾಮಿನಾಥನ್ ಅವರು, ಜಸ್ಟಿಸ್ ಸ್ವಾಮಿನಾಥನ್ ಅವರು ಶಾಕ್ ಕೊಟ್ಟಿದ್ದಾರೆ, ಡೆಡ್ ಲೈನ್ ಹಾಕಿದ್ದಾರೆ. ಈಗ ಆಕ್ಷನ್ ಮಾಡಿ ಮುಂದಿನ ರಿಪೋರ್ಟ್ ಕೊಡಿ ಅಂತ. ಮತ್ತೊಂದು ಕಡೆ ನೋಡಿ, ಇಂಪೀಚ್ಮೆಂಟ್ ಪ್ರಾಸೆಸ್ಗೆ ಸಂಬಂಧಪಟ್ಟಂತೆ ಓಂ ಬಿರ್ಲಾ ಅವರು ಈಗ ಆ ಎಲ್ಲ ಡೀಟೇಲ್ಸನ್ನು ನಾನು ನೋಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಅಂದರೆ ಏನು ರೂಲ್ಸ್, ಅದಕ್ಕೆ ಏನು ನಿಯಮಾವಳಿಗಳಿವೆ ನೋಡಿ. ಈಗ ಶುರು ಮಾಡ್ತಾರೆ ಅವರು, ಆಗುತ್ತಾ ಈ ಪ್ರಕ್ರಿಯೆ? ಹಾಗಾದರೆ ಜಸ್ಟಿಸ್ ಸ್ವಾಮಿನಾಥನ್ ಅವರು ಹಿಂದೂಗಳ ಪರವಾಗಿ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ಅಂತ ಅವ್ರು ಹೇಳ್ತಿರೋದು. ಬಟ್ ನ್ಯಾಯಯುತವಾಗಿ ಅವರು ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ಅಂತ ಎಕ್ಸ್ಪರ್ಟ್ಸು, ಅವ್ರ ಬೆನ್ನಿಗೆ ಹೈಕೋರ್ಟ್ ಜಡ್ಜ್ಗಳು ಎಲ್ಲ ನಿಂತಿದ್ದಾರೆ. ಎಷ್ಟೋ 50ಕ್ಕೂ ಅಧಿಕ ನಿವೃತ್ತ ಮತ್ತು ಹಾಲಿ ಜಡ್ಜ್ಗಳು, ವಕೀಲರು ಎಲ್ಲ ನಿಂತಿದ್ದಾರೆ. ಎಕ್ಸ್ಪರ್ಟ್ಸ್ ಹೇಳ್ತಿರೋದೇನು, ಇದು ಸಾಧ್ಯವೇ ಇಲ್ಲ, ಇವ್ರ ಕಾನೂನು ದಾರಿಯಲ್ಲಿ ಹೋದರೆ ಇಲ್ಲಿ ಸಾಧ್ಯನೇ ಇಲ್ಲ ಇವರನ್ನು ಪದಚ್ಯುತಿ ಮಾಡೋದಕ್ಕೆ. ಯಾಕಂದರೆ ಕಾನೂನು ಹೇಳೋದೇನು, ಎರಡೇ ಕಂಡೀಷನಲ್ಲಿ ಪದಚ್ಯುತಿ ಮಾಡಬಹುದು. ಅವರು ಮೆಂಟಲಿ ಅವ್ರು ಫಿಸಿಕಲಿ ಫಿಟ್ ಇಲ್ಲ ಆ ಜಾಗಕ್ಕೆ ಅಂದರೆ, ಇಲ್ಲ ಮಿಸ್ಬಿಹೇವಿಯರ್ ರಿಪೋರ್ಟ್ ಆದರೆ. ಜಡ್ಜ್ಮೆಂಟ್ ಕೊಟ್ಟಿರೋದು ಪರ ವಿರೋಧಕ್ಕೆಲ್ಲ ಯಾವ ಜಡ್ಜನ್ನು ಪದಚ್ಯುತಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಕಾನೂನಿರೋದೇ ಹಾಗೆ. ನೋಡಿ ಏನೇನು ಇಂಪೀಚ್ಮೆಂಟ್ ಪ್ರಾಸೆಸ್, ಈಗ ಏನೇನು ರಿಕ್ವೈರ್ಮೆಂಟ್ ಇರುತ್ತೆ ಅದಕ್ಕೆ ಅಂತ ಕೇಳಿದ್ರೆ, ಓಕೆ, ಇದು ಒಂದು ಮೋಷನ್ ಮೂವ್ ಮಾಡೋದಕ್ಕೆ, ಮಂಡನೆ ಮಾಡೋದಕ್ಕೆ 50 ರಾಜ್ಯಸಭಾ MP ಗಳು ಅಥವಾ 100 ಲೋಕಸಭಾ MP ಗಳು ಸೈನ್ ಮಾಡಬೇಕಾಗತ್ತೆ. ಅದಾಗಿದೆ, ಈಗ ಸೈನ್ ಮಾಡಿ ತೆಗಿಬೇಕು ಅಂತ ಹೇಳ್ತಿದ್ದಾರೆ. ಬಟ್ ಅದಾಗಬೇಕು, ಇಂಪ್ಲಿಮೆಂಟ್ ಆಗಬೇಕು ಅಂದರೆ ಏನು ಮಾಡ್ತಾರೆ? 3 ಮೆಂಬರ್ ಜುಡಿಷಿಯಲ್ ಕಮಿಟಿ ಇನ್ವೆಸ್ಟಿಗೇಷನ್ ಮಾಡುತ್ತೆ ಆ ಮ್ಯಾಟರನ್ನು. ಆಮೇಲೆ ಪಾರ್ಲಿಮೆಂಟ್ ವೋಟ್ಗೆ ಹೋಗುತ್ತೆ ಇಂಪೀಚ್ಮೆಂಟ್. ಆ ಕಮಿಟಿ ಕರೆಕ್ಟ್ ಇದೆ, ಈ ಏನು ಹೇಳಿದಾರಲ್ಲ 100ಕ್ಕೂ ಅಧಿಕ ಸಂಸದರು, ಅವ್ರು ಹೇಳಿದ್ರೆ ಸತ್ಯ ಕಾಣಿಸ್ತಿದೆ ಅಂತ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಸಿಕ್ಕಿದ್ರೆ ಆಮೇಲೆ ವೋಟಿಗೆ ಹಾಕ್ತಾರೆ. ವೋಟಿಗೆ ಹಾಕಿದ ಮೇಲೆ ಅಲ್ಲಿ 2/3 ಮೆಜಾರಿಟಿಯಲ್ಲಿ ವೋಟ್ ಬೀಳುತ್ತಾ ಇವ್ರಿಗೆ? 100ಕ್ಕೂ ಹೆಚ್ಚು ಸಂಸದರು, ಸರಿ 100ಕ್ಕೂ ಹೆಚ್ಚು ಸಂಸದರು ಅಂದರೆ ಅಷ್ಟು ಸಂಸದರು ಇರೋದೇ ಅಷ್ಟು, ಕೈಕೋಟದ ಸಂಸದರು ಓವರ್ ಆಲ್ ಸೇರಿಸಿದ್ರೆ ಅಷ್ಟೇ ಇರೋದಲ್ವಾ? ಅಷ್ಟು ಬಿಟ್ಟು ಇನ್ಯಾರು ವೋಟ್ ಹಾಕ್ತಾರೆ ಇವ್ರಿಗೆ ಅನ್ನೋ ಪ್ರಶ್ನೆಯನ್ನು ಎತ್ತುತ್ತಿರೋದು ಸುಬ್ರಹ್ಮಣ್ಯ ಸ್ವಾಮಿ ಭಕ್ತರು. ಹಾಗಾದರೆ ಜಸ್ಟಿಸ್ ಸ್ವಾಮಿನಾಥನ್ ಅವ್ರನ್ನ ಕಿತ್ತು ಹಾಕ್ತೀನಿ ಅಂತ ಹೋದವ್ರಿಗೆ 2/3 ಮೆಜಾರಿಟಿ ಎಲ್ಲಿದೆ? ಸಂಸತ್ನಲ್ಲಿ ಅಷ್ಟು ನಂಬರೇ ಇಲ್ಲ ಇವ್ರಿಗೆ. ದೊಡ್ಡ ಮುಖಭಂಗ ಕಾದಿದೆ ಇವ್ರಿಗೆ ಅಂತ ಆಕ್ರೋಶ ಎದ್ದಿದೆ. ನೋಡೋಣ, 2/3 ಮೆಜಾರಿಟಿ
ಇಡೀ ಸಂಸತ್ನ ಸ್ಟ್ರೆಂಗ್ತಲ್ಲಿ ಮತ್ತು ಅಲ್ಲಿ ಹಾಜರಾಗಿರೋರ ಪೈಕಿ ಯಾವುದಾದ್ರೂ ತಗೊಳ್ಳಿ 2/3 ಮೆಜಾರಿಟಿಯಲ್ಲಿ ವೋಟ್ ಆಗಬೇಕು. ಅದಾದರೆ ಆಮೇಲೆ ಪ್ರೆಸಿಡೆಂಟ್ಗೆ ಹೋಗುತ್ತೆ ರಿಪೋರ್ಟು. ಅವರು ಈ ಸೆಷನ್ ಅವಧಿಯಲ್ಲಿಯೇ ಮುದ್ರೆ ಒತ್ತಬೇಕು. ಇಷ್ಟೆಲ್ಲ ಪ್ರಕ್ರಿಯೆ ಇದೆ. ಸೊ ಇದಕ್ಕೆ ಬೇಕಾದಂಥ ಬಲವನ್ನೇ ಹೊಂದಿಲ್ಲ ಕೈಕೂಟ. ಈ ಇಂಪೀಚ್ಮೆಂಟ್ ಮೋಷನ್ ತುಂಬ ವೀಕ್ ಆಗಿದೆ ಅನ್ನೋದನ್ನು ಎಕ್ಸ್ಪರ್ಟ್ಗಳೇ ಅನಲೈಸ್ ಮಾಡ್ತಿದ್ದಾರೆ. ಸೊ ಅಲ್ಲೂ ಕೂಡ ಮಹಾಮುಖಭಂಗ ಕಾದಿದೆ. ಈ ಕಡೆ ಮದ್ರಾಸ್ ಹೈಕೋರ್ಟ್ನಲ್ಲಿ ಈ 2 ಕೇಸ್ಗಳು, ಚರ್ಚ್ ಮತ್ತು ದೀಪ ಹಚ್ಚೋದು, ಬಿಗ್ ಎಕ್ಸ್ಪೋಸ್ ಮಾಡಿದೆ ಕೈಕೂಟವನ್ನು. ಅಸಲಿಗೆ ಇವರು ಮಾಡ್ತಿರೋದೇನು, ಒಟ್ಟಿನಲ್ಲಿ ಅಲ್ಪಸಂಖ್ಯಾತರಿಗೆ ನೋವಾಗಬಾರ್ದು, ಒಟ್ಟಿನಲ್ಲಿ ನೋವಾಗಬಾರ್ದು ಅವ್ರಿಗೆ. ಅದಕ್ಕೆ ನಾವು ಏನು ಮಾಡೋಕ್ಕೂ ರೆಡಿ, ಕೋರ್ಟ್ಗೆ ಸೆಡ್ ಹೊಡೆಯೋಕ್ಕೂ ರೆಡಿ, ಕೋರ್ಟ್ ಆರ್ಡರ್ನ ತಿರಸ್ಕರಿಸೋದಕ್ಕೂ ರೆಡಿ. ಒಟ್ಟಿನಲ್ಲಿ ನೋವಾಗಬಾರ್ದು ನಮ್ಮ ವೋಟರ್ಸ್ಗೆ, ನಮ್ಮ ವೋಟ್ ಬ್ಯಾಂಕ್ ಓಲೈಕೆ ಆಗಬೇಕು ಅನ್ನುವ ಆಕ್ರೋಶ ಸಿಡಿದಿದೆ ಈಗ DMK ವಿರುದ್ಧ. ತಕ್ಕ ಶಾಸ್ತಿ ಆಗುತ್ತೆ ನಿಮಗೆ ಅಂತ ಕಾದು ನೋಡೋಣ. ಜಸ್ಟಿಸ್ ಸ್ವಾಮಿನಾಥನ್ ಅವರು ಯಾವ ಬಗೆಯ ಆ್ಯಕ್ಷನನ್ನು ತಗೊಳ್ತಾರೆ DMK ಸರ್ಕಾರದ ವಿರುದ್ಧ ಅಂತ. ಮತ್ತು ಇಂಪೀಚ್ಮೆಂಟ್ ಮೋಷನ್ ಅಂತೂ ಬಿದ್ದು ಹೋಗೋದು ಗ್ಯಾರಂಟಿ ಅಂತ ಎಕ್ಸ್ಪರ್ಟ್ಗಳು ಹೇಳ್ತಿದ್ದಾರೆ. ಅದಕ್ಕೀಗ ಮುಹೂರ್ತ ಫಿಕ್ಸ್ ಆಗ್ತಿದೆ ಆ ಪ್ರಾಸೆಸ್ ಎಲ್ಲ ನಡೆಸೋದಕ್ಕೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.